ಪ್ರಥಮ ಪಿಯುಸಿ ಕನ್ನಡ ಗದ್ಯಭಾಗ 3 ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ ಪ್ರಶ್ನೋತ್ತರಗಳು. ಮುಖ್ಯ ಪ್ರಶ್ನೆ 1 ಸಂದರ್ಭ ಸೂಚಿಸಿ ವಿವರಿಸಿ. ವಾಕ್ಯ 1 ರೈಲು ಹೊರಡಲು ಜ್ಯೋತಿಷ್ಯದ ಅನುಮತಿಯನ್ನು ಯಾರೂ ಕೇಳುವುದಿಲ್ಲ. ಆಯ್ಕೆ ಮೇಲಿನ ವಾಕ್ಯವನ್ನು ಎಚ್ ನರಸಿಂಹಯ್ಯನವರು ಬರೆದಿರುವ ತೆರೆದ ಮನ ಎಂಬ ಕೃತಿಯಿಂದ ಆಯ್ದು ಪಠ್ಯವಾಗಿ ಇಟ್ಟಿರುವ ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ ಎಂಬ ಗದ್ಯದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ ಜ್ಯೋತಿಷ್ಯ ರಾಹುಕಾಲ ಗೂಳಿಕ ಕಾಲ ಮತ್ತು ಯಮಗಂಡ ಕಾಲಗಳನ್ನು ಅಡಿಪಾಯವಾಗಿ ಹೊಂದಿದೆ. ರಾಹು ಕೇತುಗಳೇ ಅಸ್ತಿತ್ವದಲ್ಲಿಲ್ಲದಿರುವಾಗ ಈ ಕಾಲಗಳಿಗೆ ಯಾವ ಅರ್ಥವೂ ಇಲ್ಲ. ಜ್ಯೋತಿಷ್ಯದ ಪ್ರಕಾರ ರಾಹು ಕಾಲದಲ್ಲಿ ಪ್ರಯಾಣ ಮದುವೆ ಮೊದಲಾದ ಶುಭ ಕಾರ್ಯಗಳನ್ನು ನಡೆಸಬಾರದು. ಇದು ನಿಜವಾದ ಪಕ್ಷದಲ್ಲಿ ರಾಹು ಕಾಲದಲ್ಲಿ ವಿಮಾನ ರೈಲು ಬಸ್ಸುಗಳು ಅಪಘಾತಕ್ಕೆ ಒಳಗಾಗಬೇಕು. ರೈಲು ಹೊರಡಲು ಜ್ಯೋತಿಷ್ಯದ ಅನುಮತಿಯನ್ನು ಯಾರೂ ಕೇಳುವುದಿಲ್ಲವೆಂದು ಲೇಖಕರು ಹೇಳುತ್ತಾರೆ. ಸ್ವಾರಸ್ಯ ದೈನಂದಿನ ವಿಜ್ಞಾನ ಮತ್ತು ತಂತ್ರಜ್ಞಾನದ ವ್ಯವಹಾರಗಳು ಜ್ಯೋತಿಷ್ಯ ಅಥವಾ ರಾಹು ಕಾಲವನ್ನು ನೆಚ್ಚಿಕೊಂಡು ನಡೆಯುವುದಿಲ್ಲ ಎಂಬ ವಾಸ್ತವವನ್ನು ಲೇಖಕರು ನಿದರ್ಶನದ ಮೂಲಕ ಸ್ಪಷ್ಟಪಡಿಸಿದ್ದಾರೆ. ವಾಕ್ಯ 2 90%ಕ್ಕೆ ಹೆಚ್ಚು ಜನರ ಮದುವೆಗಳು ಯಾವುದೇ ಜಾತಕವಿಲ್ಲದೆ ನಡೆಯುತ್ತವೆ. ಆಯ್ಕೆ ಮೇಲಿನ ವಾಕ್ಯವನ್ನು ಎಚ್ ನರಸಿಂಹಯ್ಯನವರು ಬರೆದಿರುವ ತೆರೆದ ಮನ ಎಂಬ ಕೃತಿಯಿಂದ ಆಯ್ದು ಪಠ್ಯವಾಗಿ ಇಟ್ಟಿರುವ ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ ಎಂಬ ಗದ್ಯದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ ಸಾಮಾನ್ಯವಾಗಿ ಪ್ರಸಿದ್ಧ ಜ್ಯೋತಿಷಿಗಳು ನಂಬಿಕೆಗೆ ಅರ್ಹರೆಂದು ನಂಬಲಾಗುತ್ತದೆ. ಪ್ರಸಿದ್ಧ ಜ್ಯೋತಿಷಿಗಳು ಒಪ್ಪಿದ ಜಾತಕಗಳ ಪ್ರಕಾರ ನಡೆದ ಮದುವೆಗಳು ಅನಿರೀಕ್ಷಿತ ದುರಂತಗಳು, ಸಂಸಾರ ವಿರಸ, ತಪ್ಪು ತಿಳುವಳಿಕೆ, ಅಸುಖವು ಕಂಡುಬರುತ್ತವೆ. ಜಗತ್ತಿನ 90%ಕ್ಕೂ ಹೆಚ್ಚು ಮದುವೆಗಳು ಯಾವುದೇ ಜಾತಕವಿಲ್ಲದೆ ನಡೆಯುತ್ತವೆ. ಅವರ ವಿವಾಹಗಳು ಉಳಿದವರಂತೆ ಸುಖವೋ ಅಸುಖವೋ ಆಗಿರುತ್ತವೆ ಎಂದು ಲೇಖಕರು ಹೇಳಿದ್ದಾರೆ. ಸ್ವಾರಸ್ಯ ವೈವಾಹಿಕ ಜೀವನದ ಸುಖ ದುಃಖಗಳು ಜಾತಕಗಳ ಮೇಲಲ್ಲ, ಬದಲಾಗಿ ದಂಪತಿಗಳ ಹೊಂದಾಣಿಕೆ ಮೇಲೆ ನಿಂತಿರುತ್ತವೆ ಎಂಬುದನ್ನು ಜಾಗತಿಕ ಸತ್ಯದ ಮೂಲಕ ಲೇಖಕರು ನಿರೂಪಿಸಿದ್ದಾರೆ. ವಾಕ್ಯ 3 ಅಡ್ಡಗೋಡೆಯ ಮೇಲೆ ದೀಪವಿಟ್ಟಂತೆ. ಆಯ್ಕೆ ಮೇಲಿನ ವಾಕ್ಯವನ್ನು ಎಚ್ ನರಸಿಂಹಯ್ಯನವರು ಬರೆದಿರುವ ತೆರೆದ ಮನ ಎಂಬ ಕೃತಿಯಿಂದ ಆಯ್ದು ಪಠ್ಯವಾಗಿ ಇಟ್ಟಿರುವ ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ ಎಂಬ ಗದ್ಯದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ ಜ್ಯೋತಿಷ್ಯಗಳ ಭವಿಷ್ಯವಾಣಿಯು ಓದಲು ತಮಾಷೆಯಾಗಿರುತ್ತದೆ. ಅವು ಅಡ್ಡಗೋಡೆಯ ಮೇಲೆ ದೀಪವಿಟ್ಟಂತೆ ಇದ್ದು ಒಂದಕ್ಕಿಂತ ಹೆಚ್ಚು ಅರ್ಥವನ್ನು ಕೊಡುತ್ತಿರುತ್ತವೆ. ದಿನಪತ್ರಿಕೆ ವಾರಪತ್ರಿಕೆಗಳಲ್ಲಿ ಕಂಡುಬರುವ ಭವಿಷ್ಯದ ಸ್ವರೂಪ ಎಲ್ಲ ವಾರಗಳಲ್ಲೂ ಒಂದೇ ರೀತಿಯ ವಿವರಣೆ ಹೊಂದಿರುತ್ತದೆ. ಚುನಾವಣೆಗಳ ಬಗ್ಗೆ ಜ್ಯೋತಿಷ್ಯಗಳ ಭವಿಷ್ಯ ಮಾಧ್ಯಮದವರು ನಡೆಸುವ ಚುನಾವಣಾ ಪೂರ್ವ ಸಮೀಕ್ಷೆಯಷ್ಟೇ ಊಹೆಗೆ ಒಳಪಟ್ಟಿರುತ್ತದೆಂದು ಲೇಖಕರು ಹೇಳುತ್ತಾರೆ. ಸ್ವಾರಸ್ಯ ಜ್ಯೋತಿಷ್ಯಗಳು ಹೇಳುವ ಭವಿಷ್ಯದಲ್ಲಿ ಯಾವುದೇ ನಿಖರತೆ ಇರುವುದಿಲ್ಲ. ಅದು ಯಾರಿಗೆ ಬೇಕಾದರೂ ಅನ್ವಯವಾಗುವಂತಹ ಗೊಂದಲದ ಮಾತುಗಳಿಂದ ಕೂಡಿರುತ್ತದೆ ಎಂಬುದನ್ನು ಈ ನಾಲ್ನುಡಿ ಸುಂದರವಾಗಿ ತಿಳಿಸುತ್ತದೆ. ವಾಕ್ಯ 4 ಜ್ಯೋತಿಷ್ಯ ಒಂದು ವಾಣಿಜ್ಯವಾಗಿದೆ. ಆಯ್ಕೆ ಮೇಲಿನ ವಾಕ್ಯವನ್ನು ಎಚ್ ನರಸಿಂಹಯ್ಯನವರು ಬರೆದಿರುವ ತೆರೆದ ಮನ ಎಂಬ ಕೃತಿಯಿಂದ ಆಯ್ದು ಪಠ್ಯವಾಗಿ ಇಟ್ಟಿರುವ ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ ಎಂಬ ಗದ್ಯದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ ಜನರು ನಿರಾಸೆಯಲ್ಲಿದ್ದಾಗ, ಸಮಸ್ಯೆಗಳಲ್ಲಿದ್ದಾಗ ಜ್ಯೋತಿಷ್ಯಗಳ ಮೊರೆ ಹೋಗುತ್ತಾರೆ. ಜನರಿಗುಂಟಾದ ಅಮಂಗಳದ ನಿವಾರಣೆಯು ಶಾಂತಿ ಪೂಜೆಗಳಿಂದ ಪರಿಹಾರವಾಗುತ್ತದೆಂಬ ಸಾಂತ್ವನವನ್ನು ಅವರು ಕೊಡುತ್ತಾರೆ. ಅದಕ್ಕಾಗಿ ವೆಚ್ಚವಾಗುವ ಹೆಚ್ಚಿನ ಹಣದ ಬಗ್ಗೆ ಹೇಳಲು ಮರೆಯುವುದಿಲ್ಲ. ಮುಖ್ಯವಾಗಿ ಜ್ಯೋತಿಷ್ಯ ಮುಗ್ಧ ಜನರನ್ನು ಭಯದಲ್ಲಿರಿಸಿ ಅವರ ಸುಲಿಗೆಗೆ ಕಾರಣವಾಗಿ ಅದೊಂದು ವಾಣಿಜ್ಯವಾಗಿದೆ ಎಂದು ಲೇಖಕರು ಹೇಳಿದ್ದಾರೆ. ಸ್ವಾರಸ್ಯ ಜ್ಯೋತಿಷಿಗಳು ಜನರ ಭಯ ಮತ್ತು ಸಂಕಷ್ಟಗಳನ್ನೇ ಬಂಡವಾಳ ಮಾಡಿಕೊಂಡು ಹಣ ಸಂಪಾದಿಸುವ ವ್ಯವಹಾರ ಮತ್ತು ವ್ಯಾಪಾರವಾಗಿ ಬದಲಾಗಿದ್ದಾರೆ ಎಂಬುದನ್ನು ಲೇಖಕರು ಕಟುವಾಗಿ ವಿಮರ್ಶಿಸಿದ್ದಾರೆ. ವಾಕ್ಯ 5 ಸಮಾಜದ ಸುಧಾರಣೆ ಶಿಕ್ಷಣದ ಒಂದು ಉದ್ದೇಶ. ಆಯ್ಕೆ ಮೇಲಿನ ವಾಕ್ಯವನ್ನು ಎಚ್ ನರಸಿಂಹಯ್ಯನವರು ಬರೆದಿರುವ ತೆರೆದ ಮನ ಎಂಬ ಕೃತಿಯಿಂದ ಆಯ್ದು ಪಠ್ಯವಾಗಿ ಇಟ್ಟಿರುವ ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ ಎಂಬ ಗದ್ಯದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ ಅಧ್ಯಾಪಕರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸುವುದು ಯಾವುದೇ ಶಿಕ್ಷಣ ಕ್ರಮದ ಮುಖ್ಯ ಉದ್ದೇಶವಾಗಬೇಕು. ಪ್ರಶ್ನಿಸದೆ, ಪರಿಶೀಲಿಸದೆ ಯಾವುದನ್ನು ಒಪ್ಪಿಕೊಳ್ಳಬಾರದು. ಸಮಾಜದ ಸುಧಾರಣೆ ಶಿಕ್ಷಣದ ಒಂದು ಉದ್ದೇಶ. ಆದರೆ ನಮ್ಮ ಶಿಕ್ಷಣ ವ್ಯವಸ್ಥೆ ಅವಿದ್ಯಾವಂತ ಮೂಢ ನಂಬಿಕೆಯುಳ್ಳವರನ್ನು ವಿದ್ಯಾವಂತ
ಮೂಢನಂಬಿಕೆ ಉಳ್ಳವರಾಗಿ ಪರಿವರ್ತಿಸುತ್ತದೆ ಎಂಬುದು ಲೇಖಕರ ವಿಚಾರ. ಸ್ವಾರಸ್ಯ: ಶಿಕ್ಷಣವು ಮಾನವನಿಗೆ ವೈಚಾರಿಕ ಚಿಂತನೆ ಹಾಗೂ ವಿಮರ್ಶಾತ್ಮಕ ಬುದ್ಧಿಯನ್ನು ಕಲಿಸಬೇಕು. ಆದರೆ ಪ್ರಸ್ತುತ ಶಿಕ್ಷಣ ವ್ಯವಸ್ಥೆಯಲ್ಲಿ ಅದು ನಡೆಯುತ್ತಿಲ್ಲವೆಂಬುದನ್ನು ಲೇಖಕರು ಇಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಮುಖ್ಯ ಪ್ರಶ್ನೆ 2 ಒಂದು ವಾಕ್ಯದಲ್ಲಿ ಉತ್ತರಿಸಿ. ಒಂದು ವಾಕ್ಯದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಆಯ್ಕೆಗಳ ಮೂಲಕ ನೀಡಿ ಉತ್ತರಿಸಿರುತ್ತೇನೆ ಪರೀಕ್ಷಾ ದೃಷ್ಟಿಯಿಂದ. ಪ್ರಶ್ನೆ 1: ಜ್ಯೋತಿಷ್ಯದ ಉಗಮವು ಎಲ್ಲಿ ಕಂಡುಬರುತ್ತದೆ? ಆಯ್ಕೆಗಳು: ಶಿಲ್ಪಶಾಸ್ತ್ರ, ಖಗೋಳಶಾಸ್ತ್ರ, ಛಂದಶಾಸ್ತ್ರ, ನಿರುಕ್ತಿ. ಸರಿಯಾದ ಉತ್ತರ ಆ. ಖಗೋಳಶಾಸ್ತ್ರ. ಪ್ರಶ್ನೆ 2: ಯಾವುದು ಹಾಸ್ಯಾಸ್ಪದ ಸಂಗತಿ? ಆಯ್ಕೆಗಳು: ಜ್ಯೋತಿಷ್ಯ ನಂಬುವುದು, ಮನುಷ್ಯ ಎಲ್ಲ ಗುಣಗಳನ್ನು ಗ್ರಹಗಳಿಗೆ ಆರೋಪಿಸದೆ ಇರುವುದು, ಜ್ಯೋತಿಷ್ಯ ನಂಬದಿರುವುದು, ಮನುಷ್ಯನ ಎಲ್ಲ ಗುಣಗಳನ್ನು ಗ್ರಹಗಳಿಗೆ ಆರೋಪಿಸುವುದು. ಸರಿಯಾದ ಉತ್ತರ ಈ. ಮನುಷ್ಯ ಎಲ್ಲ ಗುಣಗಳನ್ನು ಗ್ರಹಗಳಿಗೆ ಆರೋಪಿಸುವುದು. ಪ್ರಶ್ನೆ 3: ಜಾತಕಗಳನ್ನು ಹೇಗೆ ಬರೆಯಲಾಗುತ್ತದೆ? ಆಯ್ಕೆಗಳು: ಜ್ಯೋತಿಷ್ಯದ ಆಧಾರದ ಮೇಲೆ, ವಿಜ್ಞಾನದ ಆಧಾರದ ಮೇಲೆ, ಗಣಿತದ ಆಧಾರದ ಮೇಲೆ, ಖಗೋಳದ ಆಧಾರದ ಮೇಲೆ. ಉತ್ತರ ಆ. ಜ್ಯೋತಿಷ್ಯದ ಆಧಾರದ ಮೇಲೆ. ಪ್ರಶ್ನೆ 4: ಜ್ಯೋತಿಷಿಗಳ ಭವಿಷ್ಯವಾಣಿ ಓದಲು ಹೇಗಿರುತ್ತದೆ? ಆಯ್ಕೆಗಳು: ದುಃಖದಾಯಕವಾಗಿರುತ್ತದೆ, ಆನಂದದಾಯಕವಾಗಿರುತ್ತದೆ, ತಮಾಷೆಯಾಗಿರುತ್ತದೆ, ನಿಶ್ಚಿತವಾಗಿರುತ್ತದೆ. ಸರಿಯಾದ ಉತ್ತರ ಈ. ತಮಾಷೆಯಾಗಿರುತ್ತದೆ. ಪ್ರಶ್ನೆ 5: ಜನ ನಿರಾಸೆ ಸಮಸ್ಯೆಗಳಿದ್ದಾಗ ಯಾವುದರ ಮೊರೆ ಹೋಗುತ್ತಾರೆ? ಆಯ್ಕೆಗಳು: ಶ್ರೀಮಂತರು, ಬುದ್ಧಿವಂತರು, ಜ್ಯೋತಿಷಿಗಳು, ಶೋಧಕರು. ಸರಿಯಾದ ಉತ್ತರ ಈ. ಜ್ಯೋತಿಷಿಗಳು. ಪ್ರಶ್ನೆ ಸಂಖ್ಯೆ 6: ಜ್ಯೋತಿಷ್ಯ ಮುಗ್ಧ ಜನರನ್ನು ಹೇಗೆ ಶೋಷಿಸುತ್ತದೆ? ಆಯ್ಕೆಗಳು: ಆನಂದದಲ್ಲಿರಿಸಿ, ದುಃಖದಲ್ಲಿರಿಸಿ, ಶೋಷಿಸುವುದಿಲ್ಲ, ಭಯದಲ್ಲಿರಿಸಿ. ಉತ್ತರ ಈ. ಭಯದಲ್ಲಿರಿಸಿ. ಪ್ರಶ್ನೆ 7: ಮೂಢನಂಬಿಕೆಗಳಿಂದ ಉಂಟಾಗುವ ಅಪಾಯ ಎಂಥದ್ದು? ಆಯ್ಕೆಗಳು: ಸ್ವತಂತ್ರ ಆಲೋಚನೆ ಮತ್ತು ಆತ್ಮವಿಶ್ವಾಸಕ್ಕೆ ಧಕ್ಕೆ ತರುತ್ತದೆ. ಸ್ವತಂತ್ರ ಆಲೋಚನೆ ಮತ್ತು ಆತ್ಮವಿಶ್ವಾಸಕ್ಕೆ ಧಕ್ಕೆ ತರುವುದಿಲ್ಲ. ಅತಂತ್ರ ಆಲೋಚನೆ ಮತ್ತು ಆತ್ಮವಿಶ್ವಾಸಕ್ಕೆ ಧಕ್ಕೆಯನ್ನು ತರುತ್ತದೆ. ಯಾವುದೇ ಅಪಾಯ ತರುವುದಿಲ್ಲ. ಸರಿಯಾದ ಉತ್ತರ ಆ. ಸ್ವತಂತ್ರ ಆಲೋಚನೆ ಮತ್ತು ಆತ್ಮವಿಶ್ವಾಸಕ್ಕೆ ಧಕ್ಕೆಯನ್ನು ತರುತ್ತದೆ. ಪ್ರಶ್ನೆ 8: ವಾಯು ಜಲ ಮಾಲಿನ್ಯಕ್ಕಿಂತ ಯಾವುದು ಹೆಚ್ಚು ಅಪಾಯಕಾರಿಯಾಗಿರುತ್ತದೆ? ಆಯ್ಕೆಗಳು: ಆತ್ಮವಿಶ್ವಾಸ, ಅಹಂಕಾರ, ನಂಬಿಕೆ, ಮೂಢನಂಬಿಕೆ. ಉತ್ತರ ಈ. ಮೂಢನಂಬಿಕೆ. ಹೆಚ್ಚುವರಿ ಪ್ರಶ್ನೋತ್ತರಗಳು. ಪ್ರಶ್ನೆ 1: ಪ್ರಕೃತಿಯ ಘಟನೆಗಳು ಆದಿ ಮಾನವನಿಗೆ ಇದನ್ನು ಉಂಟು ಮಾಡುತ್ತಿದ್ದವು. ಆಯ್ಕೆಗಳು: ಭಯ, ಭಕ್ತಿ, ಸುಖ, ಸಂತೋಷ, ರೋಗ, ರುಜಿನ, ಹತಾಶೆ, ಬೇಸರ. ಸರಿಯಾದ ಉತ್ತರ ಭಯ, ಭಕ್ತಿ. ಪ್ರಶ್ನೆ 2: ವಿಜ್ಞಾನದ ಎಲ್ಲ ಸಿದ್ಧಾಂತಗಳು, ನಿಯಮಗಳು ಇದರ ಬೆಳಕಿನಲ್ಲಿ ಪುನರ್ರಚಿತವಾಗುತ್ತವೆ. ಆಯ್ಕೆಗಳು: ಹೊಸ ಸಂಶೋಧನೆ, ಹೊಸ ನಂಬಿಕೆ, ಹೊಸ ತಿಳುವಳಿಕೆ, ಹೊಸ ಬರವಣಿಗೆ. ಉತ್ತರ ಹೊಸ ಸಂಶೋಧನೆ. ಪ್ರಶ್ನೆ 3: ಜ್ಯೋತಿಷಿಗಳ ಭವಿಷ್ಯವಾಣಿ ಓದಲು ತಮಾಷೆಯಾಗಿರುತ್ತದೆ. ಅವು ಅಡ್ಡಗೋಡೆಯ ಮೇಲೆ ದೀಪವಿಟ್ಟಂತೆ ಇದ್ದು ಒಂದಕ್ಕಿಂತ ಹೆಚ್ಚು ಅರ್ಥವನ್ನು ಕೊಡುತ್ತಿರುತ್ತವೆ. ಈ ಹೇಳಿಕೆಯು ಕೆಳಗಿನ ಯಾವುದನ್ನು ಸಮರ್ಥಿಸುತ್ತದೆ? ಆಯ್ಕೆಗಳು: ಜ್ಯೋತಿಷ್ಯದ ಮಹತ್ವ, ಜ್ಯೋತಿಷ್ಯದ ಹೆಚ್ಚುಗಾರಿಕೆ, ಜ್ಯೋತಿಷ್ಯದ ಅನಿಶ್ಚಿತತೆ, ಜ್ಯೋತಿಷ್ಯದ ಪರಿಣಾಮ. ಉತ್ತರ ಈ. ಜ್ಯೋತಿಷ್ಯದ ಅನಿಶ್ಚಿತತೆ. ಪ್ರಶ್ನೆ 4: ಕೆಟ್ಟುಹೋದ ಗಡಿಯಾರ ಕೂಡ ದಿನದಲ್ಲಿ 2 ಸಾರಿ ಸರಿಯಾದ ವೇಳೆ ಸೂಚಿಸುತ್ತದೆ. ಡಾಕ್ಟರ್ ಎಚ್. ನರಸಿಂಹಯ್ಯನವರ ಈ ಮಾತು ಕೆಳಗಿನ ಯಾವ ಆಯ್ಕೆಯನ್ನು ಸಮರ್ಥಿಸುತ್ತದೆ? ಆಯ್ಕೆಗಳು: ಜ್ಯೋತಿಷ್ಯದ ಅಧಿಕೃತತೆಯನ್ನು ಸೂಚಿಸುತ್ತದೆ, ಜ್ಯೋತಿಷ್ಯದ ಪ್ರಶ್ನಾತೀತತೆಯನ್ನು ಸೂಚಿಸುತ್ತದೆ, ಜ್ಯೋತಿಷ್ಯದ ಅನಿಶ್ಚಿತತೆಯನ್ನು ಸೂಚಿಸುತ್ತದೆ, ಜ್ಯೋತಿಷ್ಯದ ಅರ್ಥಪೂರ್ಣತೆಯನ್ನು ಸೂಚಿಸುತ್ತದೆ. ಸರಿಯಾದ ಉತ್ತರ ಈ. ಜ್ಯೋತಿಷ್ಯದ ಅನಿಶ್ಚಿತತೆಯನ್ನು ಸೂಚಿಸುತ್ತದೆ. ಪ್ರಶ್ನೆ 5: ವಿಜ್ಞಾನದ ಸಿದ್ಧಾಂತಗಳು ಹೇಗೆ ರೂಪುಗೊಳ್ಳುತ್ತವೆ? ಆಯ್ಕೆಗಳು: ವಿಜ್ಞಾನದ ಎಲ್ಲ ಪ್ರಯೋಗಗಳು ತಾತ್ಕಾಲಿಕವಾಗಿದ್ದು ಅಧಿಕಾರಯುಕ್ತವಾಗಿ ಪೂರ್ಣಕ್ಕೆ ರೂಪುಗೊಳ್ಳುತ್ತವೆ. ವಿಜ್ಞಾನದ ಎಲ್ಲ ಶಾಖೆಗಳು ಪರಿಪೂರ್ಣತೆಯಲ್ಲಿಯೇ ಆರಂಭವಾಗುತ್ತವೆ. ವಿಜ್ಞಾನದ ಎಲ್ಲ ಸಿದ್ಧಾಂತಗಳು, ನಿಯಮಗಳು ಹೊಸ ಸಂಶೋಧನೆಯ ಬೆಳಕಿನಲ್ಲಿ ಪುನರ್ರಚಿತವಾಗುತ್ತವೆ. ವಿಜ್ಞಾನದ ಎಲ್ಲ ಪ್ರಯೋಗಗಳು ಖಗೋಳಶಾಸ್ತ್ರದ ಆಧಾರದ ಮೇಲೆ ರೂಪುಗೊಳ್ಳುತ್ತವೆ.
ಉತ್ತರ ವಿಜ್ಞಾನದ ಎಲ್ಲ ಸಿದ್ಧಾಂತಗಳು, ನಿಯಮಗಳು ಹೊಸ ಸಂಶೋಧನೆಯ ಬೆಳಕಿನಲ್ಲಿ ಪುನರ್ರಚನೆಯಾಗುತ್ತವೆ. ಪ್ರಶ್ನೆ 6. ಬುದ್ಧನು ವಿನಯ ಪೀಠಿಕ ಗ್ರಂಥದಲ್ಲಿ ಯಾರಿಂದ ದೂರವಿರಬೇಕೆಂದು ಎಚ್ಚರಿಸಿದ್ದಾನೆ? ಆಯ್ಕೆಗಳು: ನಕ್ಷತ್ರಗಳ ಲೆಕ್ಕಾಚಾರದಂತ ತಂತ್ರಗಳಿಂದ ಜೀವನ ನಡೆಸುತ್ತಾರೋ ಇವರಿಂದ ದೂರವಿರಬೇಕು. ಒಳಿತು ಕೆಡುಕುಗಳ ಬಗ್ಗೆ ಭವಿಷ್ಯ ನುಡಿಯುವಂತವರಿಂದ ದೂರವಿರಬೇಕು. ಗ್ರಹಗಳ ಗತಿಯನ್ನು ಆಧರಿಸಿ ಫಲ ಹೇಳುವವರಿಂದ ದೂರವಿರಬೇಕು. ಜ್ಯೋತಿಷ್ಯದ ಮತ್ತಿತರ ಸಂಗತಿಗಳಿಂದ ದುರ್ಬಲ ಮನಸ್ಸಿನವರಿಂದ ದೂರವಿರಬೇಕು. ಸರಿಯಾದ ಉತ್ತರ ನಕ್ಷತ್ರಗಳ ಲೆಕ್ಕಾಚಾರದಂತ ತಂತ್ರಗಳಿಂದ ಜೀವನ ನಡೆಸುತ್ತಾರೋ ಇವರಿಂದ ದೂರವಿರಬೇಕು. ಪ್ರಶ್ನೆ 7. ಪ್ರಯೋಗಶಾಲೆಯಲ್ಲಿ ವಿಚಾರವಾದಿಯಾದ ವಿಜ್ಞಾನಿ ಜೀವನದ ಸಮಸ್ಯೆಗಳನ್ನು ಎದುರಿಸುವಾಗ ವಿಚಾರಕ್ಕೆ ಮಂಗಳ ಆಡುವುದು ಕಂಡುಬರುತ್ತದೆ. ಈ ಹೇಳಿಕೆಯು ಕೆಳಗಿನ ಯಾವುದಕ್ಕೆ ಪೂರಕವಾಗಿದೆ? ಆಯ್ಕೆಗಳು: ದ್ವಂದ್ವ ವ್ಯಕ್ತಿತ್ವ, ತಮಾಷೆ ವ್ಯಕ್ತಿತ್ವ, ಸಹಜ ವ್ಯಕ್ತಿತ್ವ, ದೇಡ ವ್ಯಕ್ತಿತ್ವ. ಸರಿಯಾದ ಉತ್ತರ ದ್ವಂದ್ವ ವ್ಯಕ್ತಿತ್ವ. ಬಿಟ್ಟ ಸ್ಥಳಗಳಿಗೆ ಸರಿಯಾದ ಪದಗಳನ್ನು ಆರಿಸಿ ಬರೆಯಿರಿ. 1. ಜ್ಯೋತಿಷ್ಯದ ಉಗಮವು ಡ್ಯಾಸ್ದಲ್ಲಿ ಕಂಡುಬರುತ್ತದೆ. ಉತ್ತರ ಖಗೋಳಶಾಸ್ತ್ರ. 2. ಜಾತಕಗಳನ್ನು ಡ್ಯಾಸ್ ಆಧಾರದಿಂದ ಬರೆಯಲಾಗುತ್ತದೆ. ಉತ್ತರ ಗ್ರಹಗತಿಗಳ. 3. ಜ್ಯೋತಿಷಿಗಳ ಭವಿಷ್ಯವಾಣಿ ಓದಲು ಡ್ಯಾಸ್ ಆಗಿರುತ್ತದೆ. ಉತ್ತರ ತಮಾಷೆ. 4. ಜನ ನಿರಾಸೆ ಸಮಸ್ಯೆಗಳಲ್ಲಿದ್ದಾಗ ಡ್ಯಾಸ್ ಮೊರೆ ಹೋಗುತ್ತಾರೆ. ಉತ್ತರ ಜ್ಯೋತಿಷಿಗಳ. 5. ಶಿಕ್ಷಣ ಪಡೆದವರು ವಿಜ್ಞಾನಿಗಳು ಡ್ಯಾಸ್ ನಂಬುವುದು ಶೋಚನೀಯ ವಿಚಾರ. ಉತ್ತರ ಜ್ಯೋತಿಷ್ಯವನ್ನು. 6. ಮೂಢನಂಬಿಕೆಗಳಿಂದ ಉಂಟಾಗುವ ಡ್ಯಾಸ್ ವಾಯು ಮಾಲಿನ್ಯಗಳಿಗಿಂತ ಹೆಚ್ಚು ಅಪಾಯಕಾರಿ. ಉತ್ತರ ಪರಿಸರ ಮಾಲಿನ್ಯವು.